ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಸಂಗೀತಗೋಸ್ಕರ ಭೂಮಿ ಅಜಿತ್ ರೂಮಿಗೆ ಹೋಗಲೇಬೇಕಾಗಿರುತ್ತೆ. ಅದೇ ರೀತಿ ಅಜಿತನು ಸಹಿತ ಭೂಮಿನ ರಿಕ್ವೆಸ್ಟ್ ಮಾಡಿಕೊಂಡು ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಿರ್ತಾನೆ. ಸರಿ ಅಂತಂದ್ಬಿಟ್ಟು ರೂಮಿಗೆ ಕರ್ಕೊಂಡೋಗಿ ಬ್ಯಾಗ್ನೆಲ್ಲ ಸೈಡಿಗೆ ತಿಕ್ತಾನೆ. ಆವಾಗ ಇನ್ನು ಏನು ಅಲ್ಲೇ ನಿಂತಿದ್ಯಾ, ಒಳಗಡೆ ಬಾ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಕರಿತಾನೆ. ಆವಾಗ ಸರಿ ಬರ್ತೀನಿ ಸಾಹೇಬ್ರೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು. ಆದರೆ ನಾನು ಇನ್ನು ಮುಂದೆ ಈ ರೂಮಿಗೆ ಬಲಗಡೆ ಕಾಲನ್ನ ಇಟ್ಟು ಬರಲ್ಲ, ಎಡಗಡೆ ಕಾಲು ಬಿಟ್ಬಿಡ್ತೀನಿ. ಯಾಕೆಂದರೆ ಟೈಮ್ ಎಷ್ಟು ಹೇಳಿ ಸಾಹೇಬ್ರೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಏಕೆ ಕಣ್ಣಿಲ್ವಾ ಅಥವಾ ನೋಡೋಕೆ ಹೇಳೋಕ್ಕೆ ಬರಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಎರಡು ಬರುತ್ತೆ, ನಿಮ್ಮ ಹತ್ರನೇ ಕೇಳಬೇಕು ಅನಿಸ್ತಿದೆ ಅದಕ್ಕೆ ಅಂದಾಗ, ಸರಿ 9 ಗಂಟೆ ಆಗಿದೆ ಬಾ ಅಂದ. ರಾಹು ಕಾಲ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ನಿನ್ನ ರೂಮಿಗೆ ರಾಹು ಕಾಲದಲ್ಲಿ ಎಡಗಾಲಿಟ್ಟು ನಾನು ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಯ್ಯೋ ದೇವರೇ, ಇದು ಬೇರೆ ಕೇಳುಳಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಬೈಕೊತಿರ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಭೂಮಿ ಬಲಗಾಲಿಟ್ಟು ಒಳಗಡೆ ಬಂದದನ್ನು ಅಜಿತ ನೋಡ್ತಾನೆ. ಅವಾಗ ಅಯ್ಯೋ ಎಡಗಾಲಿಟ್ಟು ರಾಹುಕಾಲ ಅಂದೆ, ಬಲಗಾಲಿಟ್ಟು ಬರ್ತಾ ಇದೆಯಾ ಅಂತಂದ್ಬಿಟ್ಟು ಕೇಳಿದಾಗ, ಅದು ನನಗೆ ಬಲಗಾಲು, ನಿನಗದು ಎಡಗಾಲು ಅಂತಂದ್ಬಿಟ್ಟು ಇಲ್ಲಿ ಅಜಿತ್ಗೆ ಭೂಮಿ ಹೇಳ್ತಾಳೆ. ಅವಾಗ ಸರಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ನೋಡ್ತಿರ್ತಾಳೆ. ಅವಾಗ ಅಜಿತ ಇದ್ದನು ಸುಮ್ಮನೆ ಕೂತ್ಕೊಂಡಿರ್ತಾನೆ. ಅವಾಗ ಇನ್ನು ಮುಂದೆ ಎಲ್ಲ ಚೇಂಜ್ ಆಗಬೇಕು ಅಂತ ಅಂದ್ಬಿಟ್ಟು ಅಲ್ಲಿದ್ದ ದೇವರಿಗೆ ಕೈ ಮುಗಿತಾಳೆ. ಅವಾಗ ಸಾಹೇಬ್ರೆ ನಿಮಗೆ ಸ್ವಲ್ಪ ಯೋಚನೆ ಆಗ್ತಿರ್ಬೋದಲ್ಲ, ಏನಂದರೆ ನಾನು ಫಸ್ಟ್ ಈ ರೂಮಿಗೆ ಬಂದಾಗ ನಾನು ಮಾಡಿರೋ ಕೆಲಸಗಳು ಏನೇನು ಹೇಳಿ ಅದನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಈಗ ಮುಂಚೆ ಬಂದಿದ್ದು ಬರೀ ಭೂಮಿ, ಇನ್ನು ಮುಂದೆ ಬರ್ತಾ ಇರೋದು ಭೂಮಿ ಅಲ್ಲ, ಇದು ಸ್ಟ್ರಾಂಗ್ ಭೂಮಿ ಅಂತಂದ್ಬಿಟ್ಟು ಅಜಿತನಿಗೆ ಹೆದರಿಸೋದಕ್ಕೋಸ್ಕರ ಭೂಮಿ ಮುಂದೆ ಆಗ್ತಾಳೆ. ಅವಾಗ ಸರಿ ಅಂತಂದ್ಬಿಟ್ಟು ಅಲ್ಲಿದ್ದ ರಾಮನ ಫೋಟೋನ ತೆಗೆದುಬಿಟ್ಟು ಅವಳು ಒಂದು ಕ್ಯಾಲೆಂಡ್ರನ್ನ ಅಲ್ಲಿಗೆ ಹಾಕ್ತಾಳೆ. ಕ್ಯಾಲೆಂಡ್ರ್ ಹಾಕಿದ ಉದ್ದೇಶ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳ್ತಾನೆ. ಅವಾಗ ಅವಳು ಕ್ಯಾಲೆಂಡ್ರ್ ಹಾಕೋದಕ್ಕೆ ಎಗ್ರಿ ಹಾಕ್ತಿರ್ತಾಳೆ. ಅದಕ್ಕೋಸ್ಕರ ಹೇಳೋದು ಸಿಗದೆ ಇರೋದನ್ನ ಮುಟ್ಟಕ್ಕೆ ಹೋಗಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಸರಿ ಆಯಿತು ಅಂತಂದ್ಬಿಟ್ಟು ಇದು ಕ್ಯಾಲೆಂಡ್ರನ್ನ ಏನಕ್ಕೆ ಹಾಕ್ತೆ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಕೇಳ್ತಾನೆ. ಅವಾಗ ಭೂಮಿ ಇದ್ದಳು, ನೋಡು ನಮ್ಮ ಒಪ್ಪಂದದ್ದು ಇಷ್ಟು ದಿವಸ ತನಕ ನನಗೇನು ಮಾಡಲಿಲ್ಲ, ಒಪ್ಪಂದದ್ದು ಇದು ಮುಗಿದ ಮೇಲೆ 1 ತಿಂಗಳಾಗಿದೆ, ಇಷ್ಟರ ಮುಂದೆ ನಾನು ಇನ್ಮೇಲೆ ಕೌಂಟಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಅಜಿತನ ತಕ್ಕ ಭೂಮಿ ಹೇಳಿದಾಗ, ಸರಿ ಅಂತಂದ್ಬಿಟ್ಟು ಒಂದು ಕೆಚ್ಪೆನ್ ತೊಗೊಂಡು ಒಂದು ರೌಂಡ್ ಹಾಕೋದಕ್ಕೋಸ್ಕರ ಹೋಗ್ತಾಳೆ. ಅವಾಗ ಅಜಿತ ಇದ್ದೇನೋ, ಭೂಮಿ 1 ನಿಮಿಷ ನಿಂತ್ಕೊ, ಇನ್ನೇನು ಇವತ್ತಿಂದು ಟೈಮ್ ಮುಗಿದೋಗಿದೆ, ನಾಳಿಂದ ಕಂಟಿನ್ಯೂ ಮಾಡುವಂತೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿಗೆ ಅಜಿತ ಹೇಳ್ತಾನೆ. ಅವಾಗ ಹೌದಾ ಸಾಹೇಬ್ರೆ ಸರಿ ಅಂತಂದ್ಬಿಟ್ಟು ಭೂಮಿ ಬರ್ತಾಳೆ. ಅವಾಗ ಸಾಹೇಬ್ರೆ 1 ನಿಮಿಷ ಎದ್ದೇಳಿ ಅಂತಂದ್ಬಿಟ್ಟು ಎಬ್ಬಿಸ್ತಾಳೆ. ಎಬ್ಬಿಸಿಬಿಟ್ಟು ಮಂಚದ ಮೇಲೆ ಅವಳು ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು, ನೋಡಿ ಸಾಹೇಬ್ರೆ ನೀವು ಹೇಳಿದ್ದಕ್ಕೆ ನಾನು ಹಾಕಿಲ್ಲ ಅಂತಲ್ಲ, ಏನೋ ರಿಕ್ವೆಸ್ಟ್ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ, ಇದೇ ಕಂಟಿನ್ಯೂ ಆಗಲ್ಲ, ನಾಳಿಂದ ಕೌಂಟು ರೆಡಿ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಅಜಿತನಿಗೆ ಭೂಮಿ ಹೇಳಬೇಕಾದ್ರೆ, ಸರಿ ಆಯಿತು ಅಂತಂದ್ಬಿಟ್ಟು ಮಲ್ಗೋಕ್ಕೋಸ್ಕರ ದಿಂಬುಗಳನ್ನೆಲ್ಲ ತಂದು ಹಾಕಿ ಅವನು ಮೇಲ್ಗಡೆ ಮಲ್ಕೊತಾನೆ. ಆದರೆ ಭೂಮಿ ಇದ್ದಳು ಕೆಳಗಡೆ ಮಲಗಬೇಕಲ್ಲ ಅಂತಂದ್ಬಿಟ್ಟು ಚಾಪೆ ಅದನ್ನು ತರ್ತಾಳೆ. ಅವಾಗ ಚಾಪೆ ಅದು ತಂದು ಕೆಳಗಡೆ ಹಾಸ್ಕೊತಾಳೆ. ಏಯ್ ಏನು ಮಾಡ್ತಾ ಇದೀಯ ನೀನು ಅಂದಾಗ, ಅಯ್ಯೋ ಸಾಹೇಬ್ರೆ ನಾನು ಬಂದಾಗ ಏನು ಮಾಡ್ತಾಯಿದ್ದೆ ಹೇಳಿ, ಅದನ್ನೇ ಇವಾಗೂ ಮಾಡ್ತಾಯಿದ್ದೀನಿ, ನಾನು ಬಂದಾಗೆಲ್ಲ ಚಾಪೆ ಮೇಲೆ ಮಲಗ್ತಿದ್ದಿದ್ದು, ಅದಕ್ಕೆ ಇವತ್ತು ನಾನು ಚಾಪೆ ಮೇಲೆ ಮಲಗ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಸರಿ ಎಲ್ಲಾದರೂ ಮಲ್ಕೊ ನನಗೇನು ಅಂತಂದ್ಬಿಟ್ಟು ಇಲ್ಲಿ ಅಜಿತ ಇದ್ದನು ಮಲ್ಕೊತಾಳೆ. ಭೂಮಿನ ಸಹಿತ ಚಾಪೆನ ಹಾಸ್ಕೊಂಡು ಮಲ್ಕೊತಾಳೆ. ಅವಾಗ ಲೈಟು ಆನ್ ಆಗೇ ಇರೋದು, ಅಜಿತನಿಗೆ ನಿದ್ದೆನೇ ಬರ್ತಿರಲ್ಲ. ಅವಾಗ ನಿದ್ದೆನೇ ಬರ್ತಾ ಇಲ್ಲ, ಲೈಟ್ನ ಆಫ್ ಮಾಡೋಣ ಅಂತಂದ್ಬಿಟ್ಟು ಅಜಿತ ಇದ್ದನು ಲೈಟ್ನ ಆಫ್ ಮಾಡ್ತಾನೆ. ಅವಾಗ ಸ್ವಲ್ಪ ತನಕ ನಿದ್ದೆ ಹೋದ್ರೆ ಭೂಮಿಗೆ ಎಚ್ಚರಿಕೆ ಆಗುತ್ತೆ. ಅಯ್ಯೋ ದೇವ್ರೆ ಏನು ಕತ್ಲಾಗ್ಬಿಟ್ಟಿದೆ, ಅಯ್ಯೋ ಲೈಟ್ ಆಫ್ ಮಾಡಿದಾರಲ್ಲ ಅಂತಂದ್ಬಿಟ್ಟು ಎದ್ದು ಮತ್ತೆ ಅವಳು ಲೈಟ್ನ ಹಾಕ್ತಾಳೆ, ಬಂದು ಮಲ್ಕೊತಾಳೆ. ಮತ್ತೆ ಅಜಿತನಿಗೆ ಎಚ್ಚರಿಕೆ ಆಗುತ್ತೆ. ಇದೇನಪ್ಪ ಗಾಚಾರ, ನನಗೆ ನಮ್ಮದೇ ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ಲಲ್ಲ ಇವಳು ಅಂದು ಮತ್ತೆ ಹೋಗಿ ಲೈಟ್ನ ಆಫ್ ಮಾಡ್ತಾನೆ. ಅವಾಗ ಭೂಮಿ ಮತ್ತೆ ಎದ್ದೋಗಿ ಲೈಟ್ನ ಹಾಕ್ತಾಳೆ. ಅವಾಗ ಇವಳಿಗೇನು ತಲೆ ಕೆಟ್ಟಿದೆ ಅನಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಎದ್ದೇಳ್ತಾನೆ. ಸಾಹೇಬ್ರೆ 1 ನಿಮಿಷ, ಕರೆಂಟ್ ಇಲ್ಲ ಅಂದರೆ ನನ್ನ ನಿದ್ದೆ ಅಂದರೆ ಇಲ್ಲ ಅಂದರೆ ನನ್ನ ನಿದ್ದೆ ಬರಲ್ಲ, ತಾನೆ, ಕರೆಂಟ್ ಇರಲೇಬೇಕು, ನನಗೆ ಭಯ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ನನಗೆ ಕರೆಂಟ್ ಇದ್ದರೆ ತಾನೆ ನಿದ್ದೆ ಬರಲ್ಲ ತಾನೆ, ನನಗೆ ಕರೆಂಟ್ ಇದ್ದರೆ ನಿದ್ದೆ ಬರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅಯ್ಯೋ ಮುಂಚೆ ಎಲ್ಲ ಮಲಗ್ತಿದ್ರೆ ಕರೆಂಟ್ ಹಾಕ್ಕೊಂಡೆ, ಹೀಗೆ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ನನಗಂತೂ ಇದನ್ನು ಕಾಟ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಇದ್ದನು ಸುಮ್ಮನೆ ಮಲ್ಕೊತಾನೆ. ಭೂಮಿನೂ ಸಹಿತ ಅಂದು ಮಲ್ಕೊತಾಳೆ. ಅವಾಗ ಅಲ್ಲ ಈ ಸಾಹೇಬ್ರು ನಾನು ಇದ್ಮೇಲೆ ಮತ್ತೆ ಲೈಟ್ ಆಫ್ ಮಾಡಿದ್ರೆ ಅಪ್ಪ ಅಂತ ಅಂದ್ಬಿಟ್ಟು, ಇರಲಿ 1 ನಿಮಿಷ ತಡಿ, ಇವ್ರು ಮಲ್ಕೊಂತಾರೆ ಇಲ್ಲೋ ನೋಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ. ಇವ್ರು ಮಲಗಿದಾರೋ ಇಲ್ವೋ ನಾನು ನೋಡೇ ಬಿಡಬೇಕಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಹತ್ರ ಹೋಗ್ತಾಳೆ. ಅಜಿತ್ ಹತ್ರ ಹೋಗ್ಬಿಟ್ಟು ಅಜಿತ ಮಲಗಿರೋದ್ರು ಅಂದರೆ ಅವನ ಮೇಲೆ
ಕೂತ್ಕೊತಾಳೆ. ಅಂದರೆ ಅವ್ನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ನ ಮುಖನೇ ನೋಡ್ತಿರ್ತಾಳೆ. ಇವ್ರು ಮಲಗಿದಾರ ಅಥವಾ ನಾಟಕ ಆಡ್ತಿದಾರ, ಊದಿ ನೋಡ್ಬಿಡೋಣ ಅಂತಂದ್ಬಿಟ್ಟು ಭೂಮಿ ಇದ್ದಳು ಬಾಯಿಂದ ಉಫ್ ಅಂತ ಊದಕ್ಕೆ ಶುರು ಹಾಕಾಳೆ. ಊದೋದು ನೋಡಿ ಅವನಿಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಎದ್ದು ಕಣ್ಣು ಬಿಟ್ಬಿಡ್ತಾನೆ. ಅವಾಗ ಅಮ್ಮ ಅಂತ ಅಂದ್ಬಿಟ್ಟು ಭೂಮಿನೇ ಕಿರ್ಚ್ಕೊಂಡ್ಬಿಡ್ತಾಳೆ. ಏಯ್ ನಾನು ಕಿರ್ಚೋಕೆ ನೀನೇನಕ್ಕೆ ಕಿರ್ಚ್ಕೊತಾ ಇದೆಯಾ? ಏಯ್ ನೀನೇನಂತ ಹೇಳಿದ್ದೆ? ನೀನು ಮೇಲೆ ಮಲ್ಕೊಂಡು ನೀನು ಕೆಳ ಮಲ್ಕೊಂತೇನೆ ಅಂದಿದ್ದಾನೆ, ಲೈಟು ಬೇಕು ಅಂದಿದ್ದಾನೆ ಅಂಥವಳು ಏಕೆ ನನ್ನ ಹತ್ರ ಬಂದಿತ್ತಿದ್ಯಾ? ಅಪ್ಪ ನೀನೇನೋ ಮಾಡೋದಕ್ಕೆ ಬಂದಿದ್ಯಾ, ನನ್ನ ಶೀಲ ಎಲ್ಲ ಹಾಳು ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾನೆ. ಅಯ್ಯೋ ಸಾಹಿಬ್ರೆ ಆ ಥರ ಏನೂ ಇಲ್ಲ ಅಂದಾಗ ಮತ್ತೆ ಏನಕ್ಕೆ ಬಂದೆ? ನನ್ನ ಮಗ್ಳಲ್ಲಿ ನಿಂತಿದ್ಯಾ, ಉಫ್ಫೇರೆ ಮಾಡ್ತಾ ಇದ್ದೆ. ಅಪ್ಪ ನೀನು ಏನು ಮಾಡಿದೆ, ನನ್ನ ಮಾನ ಎಲ್ಲ ಆರಜ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಜಿತ ಬೈಯೋದಕ್ಕೆ ಶುರುವಾಗ್ತಾನೆ. ಅವಾಗ ಭೂಮಿ ಇದ್ದಳು, ನೋಡಿ ಸಾಹೇಬ್ರೆ ನಾನು ಆ ಥರ ಎಲ್ಲ ಏನು ಮಾಡ್ತಿಲ್ಲ. ಅಂದರೆ ನೀವು ಅಕಸ್ಮಾತ್ ಮತ್ತೆ ನನ್ನ ಮಲ್ಗನೆ ಎದ್ದೇಳಿ ಲೈಟ್ ಆಫ್ ಮಾಡ್ತಿರೋ, ನೀವು ಮಲಗಿದ್ದಾರೋ ಇಲ್ವೋ ಅಂತ ಟೆಸ್ಟ್ ಮಾಡೋಣ ಅಂತ ಬಂದ, ನೀವು ಎದ್ದೇಳಲಿಲ್ಲ, ಅದಕ್ಕೆ ಉಫ್ ಮಾಡಿದೆ ಅಷ್ಟೇ. ನಾನು ಏನು ಮಾಡಿಲ್ಲ ಸಾಹೇಬ್ರೆ ನಿಮಗೆ. ನೀವು ಅಂದರೆ ನೀವು ಯಾವತ್ತೂ ನಿಮ್ಮ ಶೀಲನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಗೊತ್ತು. ನಾನು ನಿಮ್ಮ ಶೀಲಕ್ಕೆ ಏನೂ ತೊಂದರೆ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ನಿನ್ನ ಮೇಲೆ ನಂಬಿಕೆನೇ ಇಲ್ಲ, ಏನಕ್ಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳಬೇಕಾದ್ರೆ, ಇಲ್ಲ ಸಾಹೇಬ್ರೆ ಆ ಥರ ಇಲ್ಲ ಅಂದಕ್ಕೆ, ಪ್ಲೀಸ್ ನೀವು ಮಲ್ಕೋ ಹೋಗು ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಸರಿ ಲೈಟು ಆಫ್ ಮಾಡಿ ಮಲ್ಕೊತೀನಿ, ನೀವು ಮಲ್ಕೊಳ್ಳಿ, ನಿದ್ದೆ ಮಾಡಿ, ನನ್ನ ನಿದ್ದೆಗಿಂತ ನಿಮ್ಮ ನಿದ್ದೆನೇ ಹೆಚ್ಚು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಅಜಿತ್ಗೋಸ್ಕರ ಲೈಟ್ ಆಫ್ ಮಾಡಿ ಅಜಿತ್ ಮಲ್ಕೊತಾನೆ. ಹಾಗೆ ಭೂಮಿನ ಸಹಿತ ಮಲ್ಕೊತಾಳೆ. ಅವಾಗ ಅಯ್ಯೋ ನಾನು ಸೋತ್ಬಿಟ್ನಾ, ಅವರಿಗೆ ಕರೆಂಟ್ ಆಫ್ ಮಾಡಿಬಿಟ್ಟು ಅವ್ರು ಮಲ್ಗೋಗ್ಬಿಟ್ಟು ನಾ ಸೋತ್ಬಿಟ್ನಾ ಅಂತಂದ್ಬಿಟ್ಟು ಮತ್ತೆ ಯೋಚನೆ ಮಾಡಿ ಸುರುತ್ತಾಳೆ. ಅವಾಗ ಸರಿ ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ, ಬೆಳಗ್ಗೆ ಎದ್ದು ಯೋಚನೆ ಮಾಡೋಣ ಅಂತಂದ್ಬಿಟ್ಟು ಮಲ್ಕೊತಾನೆ. ಇನ್ನೇನು ಬೆಳಕರಿಯುತ್ತೆ. ಅಜಿತ ಬೆಳಕರ್ದಾಗಿದೆಯಲ್ಲ ಅಂತಂದ್ಬಿಟ್ಟು ಎದ್ದೇಳ್ತಾನೆ. ಆದರೆ ಭೂಮಿ ಇನ್ನೂ ಮಲಗಿರ್ತಾಳೆ. ಅವಾಗ ಅಲ್ಲ ನನಗೆ ನೀನು ಟಾಂಗ್ ಮಾಡೋಕ್ಕೆ ಬರ್ತೀಯಲ್ಲ, ನೀನು ಭೂಮಿ, ಹಾಂ ನೀನು ಸಾಮಾನ್ಯ ಭೂಮಿ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ನಿಮ್ಮ ಭೂಮಿ ಕಾಲನ್ನ ನೋಡ್ತಾನೆ. ಅಯ್ಯೋ ಅವಳ ಕಾಲಿಗೆ ನನ್ನಿಂದ ಗಾಯ ಆಯ್ತಲ್ಲ ಅವತ್ತು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಅವಳ ಕಾಲ ಹತ್ರ ಬಂದು ನಿಂತ್ಕೊಂಡು ಆ ಕಾಲನ್ನ ಮುಟ್ತಾನೆ. ಮುಟ್ಟೊಟ್ಟಿಗೆ ಭೂಮಿಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಅಯ್ಯೋ ಸಾಹೇಬ್ರೆ ಏನು ಮಾಡ್ತಾಯಿದ್ದೀರಾ ನೀವು? ಅಲ್ಲ ನಾನೇನು ರಾತ್ರಿ ಬಂದು ನೀವು ಮಲಗಿದಿರಿಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ಬಂದಿದ್ದೆ, ಅದಕ್ಕೋಸ್ಕರ ನೀವು ಇದೇ ಥರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೀವು ನನ್ನ ಶೀಲನ ಹಾಳು ಮಾಡ್ತೀರಾ ನೀವು ಅಂದಾಗ ಅವಾಗ ಅಜಿತ ಏನು ಮಾತಾಡ್ತಾನೆ ಸುಮ್ಮನೆ ಆಗ್ಬಿಡ್ತಾನೆ. ಅವಾಗ ಸಾಹೇಬ್ರೆ ನಾನು ನಿಮಗೆ ಕೇಳ್ತಿರೋದು, ನೀವು ಮಲಗಿದ್ದಿರ್ತಾನೆ, ಏನಕ್ಕೆ ಕೆಳಗಡೆ ಬಂದು ಕೂತಿದ್ರಿ? ಅಪ್ಪ ದೇವರೇ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಅಜಿತನಿಗೆ ಬೈಯೋದಕ್ಕೆ ಶುರುವಾಗ್ತಾಳೆ. ಭೂಮಿ ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ವಿಚಾರ ಮನೇಲೆಲ್ಲ ಗೊತ್ತಾಗುತ್ತೆ. ಅದ್ರ ಬಗ್ಗೆನೇ ಮನೆಯವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಸಂಗೀತನಿಗೆ ಸಖತ್ ಬೇಜಾರಾಗಿ, ಅಂದರೆ ಭೂಮಿ ನನ್ನ ದಡ್ಡಿ ಅಂದ್ಕೊಂಡಿದ್ದಾಳೆ ಅನಿಸುತ್ತೆ, ನಾನು ಅವಳಿಗೆ ಏನಕ್ಕೂ ಸೊಸೆ ಅಂದರೆ ನನ್ನ ಅತ್ತೆ ಅಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಭೂಮಿ ತುಂಬಾ ಬದಲಾಗಿದ್ದಾಳೆ, ಅವಳು ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ಆಸೆ ನನಗೆ ಚೂರು ಇಷ್ಟ ಇಲ್ಲ, ಅವಳು ಯಾವುದೇ ಕಾರಣಕ್ಕೂ ಕಾನ್ಸ್ಟೇಬಲ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕಂಡೀಷನ್ನಾಗಿ ಹೇಳ್ತಾಳೆ. ಇಲ್ಲಿ ಸಂಗೀತನ ಮಾತು ಮೀರಿ ಭೂಮಿ ಕಾನ್ಸ್ಟೇಬಲ್ ಆಗೋದಕ್ಕೋಸ್ಕರ ಮುಂದಾಗ್ತಾಳ. ಅದು ನಾನು ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.